ನಮಸ್ಕಾರ. ಕರ್ನಾಟಕದಲ್ಲಿ ಪಿಜಿ ನೀಟ್ ಸೀಟ್ ಪಡೆಯೋದು ಒಂದು ದೊಡ್ಡ ಸವಾಲು. ಅದರಲ್ಲೂ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಇದೆಯಲ್ಲ, ಇದು ತುಂಬಾ ಗೊಂದಲದ, ಸ್ವಲ್ಪ ತಲೆನೋವಿನ ವಿಷಯನೇ ಸರಿ. ಆದರೆ ಚಿಂತೆ ಬೇಡ, ಈ ಇಡೀ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನ ನಾವೀಗ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಅದಕ್ಕೊಂದು ಸ್ಪಷ್ಟವಾದ ರೋಡ್ ಮ್ಯಾಪ್ ಇಲ್ಲಿದೆ. ಮೊದಲು ಈ ವೆರಿಫಿಕೇಷನ್ ಅನ್ನೋ ಸವಾಲೇನು ಅಂತ ನೋಡೋಣ. ಆಮೇಲೆ ಸೇಂಟ್ ಜಾನ್ಸ್ ಮತ್ತೆ ಕೆಇಎ ಈ ಎರಡು ಪ್ರಮುಖ ನಿಲ್ದಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಕೆಲವು ಮುಖ್ಯ ನಿಯಮಗಳು, ವೆರಿಫಿಕೇಷನ್ ಆದ್ಮೇಲೆ ಏನ್ ಮಾಡಬೇಕು, ಮತ್ತು ಕೊನೆಗೆ ಎಲ್ಲರೂ ಫಾಲೋ ಮಾಡಲೇಬೇಕಾದ ಒಂದು ಫೈನಲ್ ಚೆಕ್ಲಿಸ್ಟ್. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಭಾಗ, ವೆರಿಫಿಕೇಷನ್ ಅನ್ನೋ ಸವಾಲು. ಅಯ್ಯೋ, ಇದೇನೋ ಸುಮ್ಮನೆ ಒಂದು ಫಾರ್ಮ್ಯಾಲಿಟಿ ಅನ್ಕೋಬೇಡಿ. ಇದು ನಿಮ್ಮ ಪಿಜಿ ಸೀಟ್ಗೆ ಇರೋ ಕೊನೆಯ ಮತ್ತು ಅತಿ ಮುಖ್ಯವಾದ ಆಡಳಿತಾತ್ಮಕ ಅಡಚಣೆ. ಇದನ್ನ ದಾಟಿದ್ರೆ ಮಾತ್ರ ಮುಂದಿನ ದಾರಿ ಸುಗಮ. ಮೊದಲನೇ ಮತ್ತು ಅತಿದೊಡ್ಡ ಗೊಂದಲ ಶುರುವಾಗೋದೇ ಇಲ್ಲಿ. ಏನಪ್ಪಾ ಅಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಎರಡು ಬೇರೆ ಬೇರೆ ದಾರಿಗಳಿವೆ. ಹಾಗಾದ್ರೆ ಯಾವ ಅಭ್ಯರ್ಥಿ ಯಾವ ದಾರಿಯಲ್ಲಿ ಹೋಗ್ಬೇಕು? ಈ ಪ್ರಶ್ನೆಗೆ ಉತ್ತರ ಈಗ ಸಿಗುತ್ತೆ. ಸರಿ, ಈ ಎರಡು ದಾರಿಗಳಲ್ಲಿ ಮೊದಲನೇ ದಾರಿ ಯಾವುದು ಅಂತ ನೋಡೋಣ ಬನ್ನಿ. ಅದು ಸೇಂಟ್ ಜಾನ್ಸ್. ನೆನಪಿಡಿ, ಇದು ಎಲ್ಲರಿಗೂ ಅನ್ವಯಿಸಲ್ಲ. ಕೆಲವು ನಿರ್ದಿಷ್ಟ ಕ್ಯಾಟಗರಿಗಳನ್ನ ಕ್ಲೇಮ್ ಮಾಡುವ ಅಭ್ಯರ್ಥಿಗಳಿಗೆ ಮಾತ್ರ. ಯಾರೆಲ್ಲ ಈ ಗುಂಪಿಗೆ ಸೇರ್ತಾರೋ ಅವರು ಈ ಹಂತವನ್ನ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಸೇಂಟ್ ಜಾನ್ಸ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಧಿಕೃತ ಕೆಇಎ ನೋಟಿಸ್. ನಾವು ಕೊಡ್ತಿರೋ ಎಲ್ಲಾ ಮಾಹಿತಿ ಇದರಲ್ಲೇ ಇರೋದು. ಸೊ ಇದರಲ್ಲಿರೋ ಮುಖ್ಯ ಪಾಯಿಂಟ್ಸ್ ಏನು ಅಂತ ಈಗ ನೋಡೋಣ. ಸರಿ, ಇದನ್ನ ಸರಿಯಾಗಿ ಗಮನಿಸಿ. ಯಾರೆಲ್ಲ ಈ ಮೂರು ಕ್ಯಾಟಗರಿಗಳಿಗೆ ಸೇರ್ತಾರೋ, ಅಂದ್ರೆ ಗ್ರಾಮೀಣ ಸೇವೆ ಸಲ್ಲಿಸಿದ ರೋಮನ್ ಕ್ಯಾಥಲಿಕ್ ಸನ್ಯಾಸಿನಿಯರು, ಗ್ರಾಮೀಣ ಸೇವೆ ಸಲ್ಲಿಸಿದ ಎಸ್ಜೆಎಂಸಿ ಹಳೆ ವಿದ್ಯಾರ್ಥಿಗಳು ಮತ್ತು ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನರು, ಇವರೆಲ್ಲರೂ ಅಕ್ಟೋಬರ್ 28 ಅಥವಾ 29ನೇ ತಾರೀಕು ತಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ನೇರವಾಗಿ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿಗೆ ಹೋಗಬೇಕು. ಈಗ ನಾವು ಹೆಚ್ಚಿನ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮುಖ್ಯ ಪ್ರಾಸೆಸ್ ಕಡೆಗೆ ಹೋಗೋಣ. ಅದೇ ಮಲ್ಲೇಶ್ವರಂನಲ್ಲಿರುವ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ನಡೆಸೋ ವೆರಿಫಿಕೇಷನ್. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಇದೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಕೇವಲ ಕ್ಲಾಸ್ ಎ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಯಾಗಿದ್ದು ಎನ್ಆರ್ಐ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನೋ ಮೀಸಲಾತಿ ಕ್ಲೇಮ್ ಮಾಡ್ತಿಲ್ವೋ ಅವರು ಸದ್ಯಕ್ಕೆ ವೆರಿಫಿಕೇಷನ್ಗೆ ಹೋಗಬೇಕಾಗಿಲ್ಲ. ಆದರೆ ನೀವು ಕ್ಲಾಸ್ ಬಿ, ಸಿ, ಡಿ ಹೀಗೆ ಬೇರೆ ಯಾವುದೇ ಮೀಸಲಾತಿ ಅಥವಾ ಕೋಟಾ ಕ್ಲೇಮ್ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ಕೆಇಎಗೆ ಹೋಗಿ ವೆರಿಫಿಕೇಷನ್ ಮಾಡಿಸಲೇಬೇಕು. ಇದು ಮ್ಯಾಂಡೇಟರಿ. ಹಾಗಾದ್ರೆ ಕೆಇಎ ಪ್ರೋಸೆಸ್ ಹೇಗಿರುತ್ತೆ? ತುಂಬಾ ಸಿಂಪಲ್, 4 ಸ್ಟೆಪ್ಸ್. ಮೊದಲನೇದು, ಅಕ್ಟೋಬರ್ 23ರಿಂದ ಆನ್ಲೈನಲ್ಲಿ ನಿಮ್ಮ ಸ್ಲಾಟ್ ಬುಕ್ ಮಾಡಬೇಕು. ಎರಡನೇದು, ಆ ದಿನಾಂಕದಂದು ಮಲ್ಲೇಶ್ವರಂ ಕೆಇಎ ಆಫೀಸಿಗೆ ಖುದ್ದಾಗಿ ಹೋಗಬೇಕು. ಮೂರನೇದು, ನಿಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಮತ್ತು ಕೊನೆಗೆ ಅಕ್ಟೋಬರ್ 29ರ ನಂತರ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ಈ ದಿನಾಂಕಗಳನ್ನ ಎಲ್ಲಾದರೂ ಬರ್ದಿಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್. ಅಕ್ಟೋಬರ್ 23ರಿಂದ ಸ್ಲಾಟ್ ಬುಕಿಂಗ್ ಶುರುವಾಗುತ್ತೆ. ಅಕ್ಟೋಬರ್ 27ರಿಂದ ನವೆಂಬರ್ 6ರವರೆಗೆ ವೆರಿಫಿಕೇಷನ್ ನಡೆಯುತ್ತೆ. ಈ ಟೈಮ್ ಲೈನ್ ಮಿಸ್ ಮಾಡ್ಕೋಬೇಡಿ. ಇಲ್ಲೊಂದು ಸಣ್ಣ ಟಿಪ್. ಒಂದು ವೇಳೆ ನೀವು ಸ್ಲಾಟ್ ಬುಕ್ ಮಾಡಬೇಕಾದ್ರೆ ನಿಮ್ಗೆ ಬೇಕಾದ ದಿನ ಸಿಗ್ಲಿಲ್ಲ ಅಂದ್ರೆ ಟೆನ್ಷನ್ ಆಗ್ಬೇಡಿ. ಸರ್ವರ್ ಬ್ಯುಸಿ ಇರ್ಬೋದು. ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ಬೇರೆ ದಿನಾಂಕವನ್ನ ಟ್ರೈ ಮಾಡಿ. ಸಾಮಾನ್ಯವಾಗಿ ಸ್ಲಾಟ್ಗಳು ಸಿಗ್ತವೆ. ಈಗ ಕೆಲವು ಅತಿ ಮುಖ್ಯವಾದ ನಿಯಮಗಳನ್ನ ನೋಡೋಣ. ಇವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರಬಹುದು. ಇದು ತುಂಬಾನೇ ಮುಖ್ಯವಾದ ನಿಯಮ. ವೆರಿಫಿಕೇಷನ್ಗೆ ಅಭ್ಯರ್ಥಿಗಳೇ ಖುದ್ದಾಗಿ ಹಾಜರಾಗಬೇಕು. ಅವರ ಪರವಾಗಿ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಯಾರೇ ಹೋದ್ರೂ ನಡೆಯಲ್ಲ. ಸ್ವತಃ ಅಭ್ಯರ್ಥಿಗಳೇ ಹೋಗ್ಬೇಕು. ಹಾಗಾದ್ರೆ ವೆರಿಫಿಕೇಷನ್ಗೆ ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು? ಲಿಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್. ಎರಡನೇದಾಗಿ ಆ ಎಲ್ಲಾ ಡಾಕ್ಯುಮೆಂಟ್ಗಳ 2 ಸೆಟ್ ಜೆರಾಕ್ಸ್ ಕಾಪಿ. ಮತ್ತು ಮೂರನೇದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿರೋ ಅನೆಕ್ಷರ್ 1, 2 ಮತ್ತೆ 7ರ ಪ್ರಿಂಟ್ಔಟ್. ಇಲ್ಲಿ ಎಲ್ಲರೂ ಒಂದು ಗಂಭೀರ ಎಚ್ಚರಿಕೆಯನ್ನ ಗಮನಿಸಲೇಬೇಕು. ನಿಮ್ಮ ಯಾವುದೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್ ಲ್ಯಾಮಿನೇಟ್ ಆಗಿದ್ರೆ ಅದನ್ನ ಕೆಇಎ ತಿರಸ್ಕರಿಸುತ್ತೆ. ಹೌದು, ಅದನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಲ್ಯಾಮಿನೇಷನ್ ಒಳಗಿರೋದು ಅಸ್ಲಿಯೋ ನಕಲಿಯೋ ಅಂತ ಅಧಿಕಾರಿಗಳಿಗೆ ಪರೀಕ್ಷೆ ಮಾಡೋಕ್ಕಾಗಲ್ಲ. ಸೊ ಒಂದು ಸಣ್ಣ ಲ್ಯಾಮಿನೇಷನ್ ತಪ್ಪಿನಿಂದ ಇಡೀ ವರ್ಷದ ಶ್ರಮ ಹಾಳಾಗ್ಬೋದು. ಹುಷಾರಾಗಿರಿ.
ಕೆಇಎ ನೋಟಿಫಿಕೇಷನ್ನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಿದ್ದೀನಿ. ವೆರಿಫಿಕೇಷನ್ ಪ್ರಾಸೆಸ್ ಲೇಟ್ ಆಗ್ಬೋದು. ಹಾಗಾಗಿ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀನಿ, ಬೇಗ ಮುಗಿಸಿಕೊಡಿ ಅಂತ ಕೇಳಿದ್ರೆ ಅವರು ಅದನ್ನ ಪರಿಗಣಿಸಲ್ಲ. ಸೊ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಂಡು ಹೋಗಿ. ಸರಿ, ನಾವೀಗ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ಚರ್ಚೆ ಮಾಡಿದ್ರಲ್ಲಿ ಮರೆಯಲೇಬಾರ್ದ ಪ್ರಮುಖ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 4 ಮುಖ್ಯ ಪಾಯಿಂಟ್ಸ್. 1. ನಿಮ್ಮ ದಾರಿ ಯಾವುದು ಅಂತ ಮೊದಲು ಪಕ್ಕಾ ಮಾಡ್ಕೊಳ್ಳಿ, ಸೇಂಟ್ ಜಾನ್ಸ್ ಅಥವಾ ಕೆಇಎ. 2. ಅಕ್ಟೋಬರ್ 23ರಿಂದ ಸ್ಲಾಟ್ ಬುಕಿಂಗ್ ಶುರುವಾಗುತ್ತೆ, ಮರಿಬೇಡಿ. 3. ನಿಮ್ಮ ಯಾವುದೇ ಡಾಕ್ಯುಮೆಂಟ್ ಲ್ಯಾಮಿನೇಟ್ ಆಗಿಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ಮತ್ತು 4. ಒರಿಜಿನಲ್ಸ್, 2 ಸೆಟ್ ಜೆರಾಕ್ಸ್ ಮತ್ತು ಅನೆಕ್ಷರ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಕೊನೆಗೆ ಒಂದೇ ಪ್ರಶ್ನೆ, ಇಷ್ಟು ಶ್ರಮಪಟ್ಟು ರಾತ್ರಿ ಹಗಲು ಓದಿ ಒಳ್ಳೆ ರ್ಯಾಂಕ್ ತಂದಿರ್ತೀವಿ ಅಲ್ವಾ? ಆದ್ರೆ ಒಂದು ಸಣ್ಣ ಡಾಕ್ಯುಮೆಂಟ್, ಒಂದು ಸಣ್ಣ ತಪ್ಪು ಈ ಎಲ್ಲಾ ಶ್ರಮವನ್ನ ವ್ಯರ್ಥ ಮಾಡೋಕೆ ಬಿಡ್ಬೋದಾ? ನಿಮ್ಮ ಡಾಕ್ಯುಮೆಂಟ್ ಚೆಕ್ಲಿಸ್ಟ್ ರೆಡಿ ಇದೆಯಾ? ಅದನ್ನ ಒಂದಲ್ಲ 2 ಬಾರಿ ಚೆಕ್ ಮಾಡಿದಿರಾ? ಯೋಚನೆ ಮಾಡಿ, ಯಾಕಂದ್ರೆ ನಿಮ್ಮ ಭವಿಷ್ಯ ಈ ಸಣ್ಣ ತಯಾರಿ ಮೇಲೆ ನಿಂತಿದೆ.